ಯಾಕಾಯ್ತು, ಅದು ಹಿಂಗೆ ಯಾಕಾಯ್ತು, ಹಂಗೆ ಯಾಕಾಯ್ತು, ಹಿಂಗಾಗ್ಬೇಕಿತ್ತು, ಹಿಂಗಾಗ್ಬೇಕು, ಏನಾಗಬೇಕಿತ್ತು ಅಂತ ಅಂದ್ಬಿಟ್ಟು ಆಗದೆ ಇರೋದನ್ನೆಲ್ಲ ಯೋಚನೆ ಮಾಡ್ತಾ ಕೂತು. ಇದರಿಂದ ನಮ್ಮ ಶರೀರಕ್ಕೂ ಹಾನಿ ಮಾಡ್ಕೋತೀವಿ, ನಮ್ಮ ಮನಸ್ಸಿಗೂ ಹಾನಿ ಮಾಡ್ಕೋತೀವಿ, ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡ್ಕೋತೀವಿ. ಹೌದಲ್ಲ? ಯಾವುದು ಏನಪ್ಪ ಹೇಳಿ ಇಲ್ಲ, ಏನ್ ಮಾಡ್ಬೇಕು ಅದಕ್ಕೆ? ತಪ್ಪಾಗೇನು ಆಗೋಯ್ತು ಬಿಡ್ರಿ, ಮುಂದೆ ಹೋಗೋಣ. ಜೀವನ ತಪ್ಪಾಗೋದು ಆಗ್ತಲೇ ಇರುತ್ತೆ, ಸಹಜನೇ ಅದು, ಗೊತ್ತಾಯ್ತಲ್ಲ? ಹಂಗೆ ಬೇರೆಯವರ ತಪ್ಪಿನಿಂದ ದುರುದ್ದೇಶವನ್ನು ನೋಡುವುದು ಬಿಡೋಣ. ಕ್ಷಮಿಸ್ಬೇಕು, ನಿಮ್ಗೋಸ್ಕರ, ಅವ್ರಿಗೇನೋ ನೀವು ಅವ್ರ ಮೇಲೆ ಕೃಪೆ ಮಾಡಿ, ಅವ್ರ ಮೇಲೆ ದಯೆ ಮಾಡಿ ಕ್ಷಮಿಸೋದು ಅಂತ ಅನ್ಕೋಬೇಡಿ. ನೀವು ಕ್ಷಮಿಸೋದು ಯಾಕೆ ಅಂತಂದ್ರೆ ನಿಮ್ಮ ಮನಸ್ಸು ನೀವು ಕಾಪಾಡ್ಕೊಳ್ಳೋಕ್ಕೋಸ್ಕರ. ಏನು, ಯಾರನ್ನ ನೀವು ಕ್ಷಮಿಸಲ್ವೋ ಅವ್ರು ನಿಮ್ ತಲೆ ಒಳಗೆ ಹೊಕ್ಬಿಟ್ಟು ಅಲ್ಲೇ ಮನೆ ಮಾಡ್ಕೊಂಡ್ಬಿಡ್ತಾರೆ, ಮತ್ತೆ ರೆಂಟು ಕೊಡಲ್ಲ ನಿಮ್ಗೆ, ಖಾಲಿನೂ ಮಾಡೋದಿಲ್ಲ, ರೆಂಟು ಕೊಡಲ್ಲ. ಅಂಥವ್ರು ನೀವು ತಲೆನಲ್ಲಿ ಕೂಡಿಸ್ಕೊಂಡು ಫಜೀತಿ ಪಡ್ತಾ ಇರ್ತೀರ, ಜೀವನದಲ್ಲೆಲ್ಲ ದುಃಖ ಅನುಭವಿಸ್ತಾ ಇರ್ತೀರ. ಸೊ ಈಗಾಗಲೇ 1 ಗಂಟೆ ಎಲ್ಲ ತಪಸ್ ಮಾಡಬೇಕಲ್ಲ ನೀವೆಲ್ಲ, 6 ಗಂಟೆಯಿಂದ. ಸೊ ಹ್ಯಾಪಿನೆಸ್ ಮಹೋತ್ಸವ, ಆನಂದದ ಉತ್ಸವನ್ನೆಲ್ಲ ಮಾಡಿದರೆ ನೋಡಿ, ಕೆಳಗೆ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿರೋರೆಲ್ಲ ನೋಡಿ ಸೀಟ್ ಇದೆ, ಆ ಕಡೆ ಎಲ್ಲ